ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ನಡೆಸ್ತಾ ಇರುವ ಪ್ರತಿಭಟನೆ 3ನೇ ದಿನವೂ ಕೂಡ ಮುಂದುವರೆದಿದೆ. ಮೈ ಕೊರೆಯುವ ಚಳಿಯಲ್ಲೇ ಕಾರ್ಯಕರ್ತೆಯರು ಧರಣಿ ನಡೆಸ್ತಾ ಇದ್ದಾರೆ. ಮೂರನೇ ದಿನಕ್ಕೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಮೈ ಕೊರೆಯುವ ಚಳಿಯಲ್ಲೇ ಮುಂದುವರಿದ ಧರಣಿ. ಸರ್ಕಾರದ ಹಲವು ಯೋಜನೆಗಳನ್ನು ತಳಮಟ್ಟದಲ್ಲಿ ಜಾರಿಗೊಳಿಸುವಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ನಿರ್ಣಾಯಕ. ಆದರೆ ಇವರ ವೇತನ ಹೆಚ್ಚಳದ ಬೇಡಿಕೆ ಮಾತ್ರ ಇಂದಿಗೂ ಬೇಡಿಕೆಯಾಗಿ ಉಳಿದುಕೊಂಡಿದೆ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಮೊನ್ನೆಯಿಂದ ಆಶಾ ಕಾರ್ಯಕರ್ತೆಯರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪಿಂಕ್ ಲೇಡೀಸ್ ಪ್ರತಿಭಟನೆ 3ನೇ ದಿನವೂ ಮುಂದುವರೆದಿದೆ. ಮೈ ಕೊರೆಯುವ ಚಳಿಯಲ್ಲೇ ಆಶಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಸಂಧಾನ ಮಾತುಕತೆ ವಿಫಲ. ನಿನ್ನೆ ರಾತ್ರಿ ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಸಿಕ 8,000 ಬದಲಿಗೆ 9,500 ರೂಪಾಯಿ ಗೌರವಧನ ನೀಡೋದಾಗಿ ಭರವಸೆ ನೀಡಿದ್ರು. ಆದರೆ ಆಶಾ ಕಾರ್ಯಕರ್ತರು ತಿಂಗಳಿಗೆ 15,000 ವೇತನ ನೀಡದ ಹೊರತು ಪ್ರತಿಭಟನೆ ನಿಲ್ಲಿಸಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸಂಧಾನ ಮಾತುಕತೆ ವಿಫಲಗೊಂಡಿತು. ಆರೋಗ್ಯ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಸಂಜೆ ಒಂದು 7:30-8 ಗಂಟೆ ಹೊತ್ತಿಗೆ ಇಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅವರು ಮತ್ತೊಮ್ಮೆ ಮನವಿ ಸ್ವೀಕಾರ ಮಾಡಿ ನಾವು ಕೇಳಿರುವಂಥ 15,000 ರೂಪಾಯಿ ಬದಲಾಗಿ ಅವರು 9,500 ರೂಪಾಯಿ ಕೊಡ್ತೀವಿ. ಮುಂದಿನ ತಿಂಗಳು ನಾನು ಮಾಡಿರೋ ಕೆಲಸ 7,000 ರೂಪಾಯಿ ಆದರೆ 2,500 ರೂಪಾಯಿ ವಾಪಸ್ ಕೊಡ್ಬೇಕು ನಾವು. ಇದು ಅವ್ರು ಹೇಳಿರೋ ಮಾತು. ಇದು ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಂದು ಸಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರ ಸಂಘಟನೆಯ ಪ್ರಮುಖರೊಂದಿಗೆ ಹಲವು ಸುತ್ತಿನ ಸಭೆ ನಡೆಸಿದ್ರು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನೊಂದೆಡೆ ಪ್ರತಿಭಟನಾ ನಿರತ ಗದಗ ಜಿಲ್ಲೆಯ ಆಶಾ ಕಾರ್ಯಕರ್ತೆಯೊಬ್ಬರು ರಕ್ತದೊತ್ತಡ ಕಡಿಮೆಯಾಗಿ ಅಸ್ವಸ್ಥಗೊಂಡ್ರು. ಅವರನ್ನ ತಕ್ಷಣವೇ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಸರ್ಕಾರ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳಕ್ಕೆ ಮೀನಾಮೀಷ ಎಣಿಸ್ತಾ ಇದೆ. ಇತ್ತ ತೀವ್ರ ಚಳಿಯಿಂದಾಗಿ ಪ್ರತಿಭಟನಾ ನಿರತರ ಆರೋಗ್ಯ ಹದಗೆಡ್ತಾ ಇದೆ. ಆಶಾ ಕಾರ್ಯಕರ್ತೆಯರಿಲ್ಲದೆ ಗ್ರಾಮೀಣ ಭಾಗದಲ್ಲಿ ಬಾಣಂತಿಯರು, ಗರ್ಭಿಣಿಯರ ಆರೈಕೆಗೂ ಅಡಚಣೆ ಉಂಟಾಗಿದೆ. ರಕ್ಷಾ ಕಟ್ಟೆಬೆಳಗುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.